ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜೆ ರೊಟ್ಟಿನ ಯಾವ ಥರ ಮಾಡ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ಒಂದು ಪಾರನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 3 ಕಪ್ಪು ಸಜ್ಜೆನ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಕಪ್ಪು ಜೋಳನ ತಗೊಳ್ತಿದ್ದೀನಿ. ಮತ್ತು 1 ಕಪ್ಪು ಅಕ್ಕಿ, ಒಂದು ಸಣ್ಣ ಬಟ್ಲದಿಂದ ಉದ್ದಿನಬೇಳೆ, ಅದೇ ಬಟ್ಲದಿಂದ ಸ್ವಲ್ಪ ಧನಿಯಾ, ಅದೇ ಬಟ್ಲಿಗೆ ಒಂದು ಬಟ್ಲು, ಹಾಗೆ 1 ಬಟ್ಲು ಹೆಸರು ಕಾಳು, ಮತ್ತು ಅರಿಶಿನ ಕೊಂಬನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಬೆರೆಸ್ಕೊಳ್ತಿದ್ದೀನಿ. ಚೆನ್ನಾಗಿ ಬೆರೆಸಿದ ಮೇಲೆ ಇದನ್ನು ಜೆನ್ನಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬರ್ಬೇಕು ಸ್ನೇಹಿತರೆ. ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಹಿಟ್ಟನ್ನು ಒಂದು ಪರಾಂತಲ್ಲಿ ತೊಗೊಂಡಿದ್ದೀನಿ ನಾನು ಇವಾಗ ರೊಟ್ಟಿ ಮಾಡೋಕ್ಕಂಥೇಳಿ. ಇವಾಗ ನಾನು ಇದಕ್ಕೆ ಚೆನ್ನಾಗಿ ಕಾಯಿಸ್ಕೊಂಡಿರ್ಬೇಕು ಸ್ನೇಹಿತರೆ. ಈ ಥರ ಈ ನೀರನ್ನು ನಾನು ಇವಾಗ ಹಿಟ್ಟಲ್ಲಿ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಬೆರಿಬೇಕು ನೀರಿಗೆ, ಆ ಥರ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನು ಬಿಸಿ ನೀರಲ್ಲಿ. ಇವಾಗ ನಾದ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಬೇಕು ಸ್ನೇಹಿತರೆ ಹಿಟ್ಟನ್ನು. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನೀರನ್ನು ನಾದ್ಕೊತಾನೆ ಹೋಗಬೇಕು. ಚೆನ್ನಾಗಿ ಜಿಗಿ ಬರೋ ಥರ ನಾದ್ಕೊಳ್ಬೇಕು ಇದನ್ನು, ಹಿಟ್ಟನ್ನು. ಸ್ವಲ್ಪ ಗಟ್ಟಿಗೆ ನಾದ್ಕೊಳ್ಬೇಕು ಸ್ನೇಹಿತರೆ. ಮೆತ್ತಗೆ ನಾದ್ಬಿಟ್ರೆ ಅದು ಆಮೇಲೆ ಇನ್ನೂ ಸ್ವಲ್ಪ ಮೆತ್ತಗಾಗ್ತಾ ಬರುತ್ತೆ ಹಿಟ್ಟು. ಹಾಗಾಗಿ ನೋಡಿ, ನಾದ್ಕೊಂಡು ಇಟ್ಕೊಳ್ತಿದ್ದೀನಿ ನಾನು. ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ನಾದ್ಕೊಂಡು ಒಂದು ಉಂಡೆ ಮಾಡ್ಕೊಳ್ತೀನಿ. ನೋಡಿ, ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ರೊಟ್ಟಿ ಮಾಡೋಣ ಬನ್ನಿ. ನಾನಿವತ್ತು ರೊಟ್ಟಿನ ಲಟ್ಟಿಸ್ಕೊಳ್ತೀನಿ ಸ್ನೇಹಿತರೆ. ಇದ್ರ ಮೇಲೆ ನಾನು ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ಎಳ್ಳು ಹಾಕ್ಕೊಂಡ್ರೇ ಅಲ್ವಾ ಸ್ನೇಹಿತರೆ ಸಜ್ಜೆ ರೊಟ್ಟಿ ಅನ್ನೋದು ಟೇಸ್ಟ್ ಬರೋದು. ನೋಡಿ, ನಾನು ಲಟ್ಟಿಸ್ಕೊಳ್ತಿದ್ದೀನಿ. ಅಂದರೆ ಸಜ್ಜೆ ರೊಟ್ಟಿ ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು ಸ್ನೇಹಿತರೆ, ಅಂದಾಗ ಸ್ವಲ್ಪ ಖಡಕ್ಕಾಗಿ ಬರುತ್ತೆ. ಈ ರೊಟ್ಟಿ ಸ್ವಲ್ಪ ಖಡಕ್ಕಾಗಿದ್ರೇ ತಿನ್ನೋಕೆ ಚೆನ್ನಾಗಿರುತ್ತೆ, ಮೆತ್ತಗಿದ್ದಾಗ ಅಷ್ಟು ಚೆನ್ನಾಗಿರಲ್ಲ. ಸಜ್ಜೆ ರೊಟ್ಟಿನ ಎಣ್ಣೆಗಾಯಿ ಪಲ್ಯ, ಚೌಳಿಕಾಯಿ ಪಲ್ಯ ಮತ್ತು ಪುಂಡಿ ಪಲ್ಯ ಚಟ್ನಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವಾಗೆಲ್ಲ ಹಬ್ಬಕ್ಕೆ ಒಂದೇ ಮಾಡ್ಕೊಳ್ತಾರೆ ಈ ಸಜ್ಜೆ ರೊಟ್ಟಿನ. ಮೊದಲೆಲ್ಲ ಹಳ್ಳಿ ಕಡೆ ಎಲ್ಲ ಡೈಲಿ ಮಾಡ್ಕೊಳ್ತಿದ್ರು. ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಸ್ನೇಹಿತರೆ. ನಾನು ಒಲೆ ಮೇಲೆ ತವಾನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸ್ನೇಹಿತರೆ. ಇವಾಗ ರೊಟ್ಟಿನ ತವದ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀರಿನಲ್ಲಿ ಎದ್ಕೊಂಡು ರೊಟ್ಟಿ ಮೇಲೆ ಈ ಥರ ಸವರ್ಕೊಳ್ಬೇಕು ನೀಟಾಗಿ. ನೋಡಿ, ಇವಾಗ ತಿರುವು ಹಾಕ್ಕೊಳ್ಳೋಣ. ಒಲೆ ಉರಿನ ಸ್ವಲ್ಪ ಕಡಿಮೆನೇ ಮಾಡಿಕೊಂಡು ರೊಟ್ಟಿನ ಸುಟ್ಕೋಬೇಕು ಸ್ನೇಹಿತರೆ. ಯಾಕಂದರೆ ರೊಟ್ಟಿ ತವದ ಮೇಲೆ ಸ್ವಲ್ಪ ಖಡಕ್ಕಾಗಿ ಬರಬೇಕು. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಖಡಕ್ಕಾಗೋಕ್ಕೆ. ಅದ್ರ ಮೇಲೆ ಖಡಕ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ನಮ್ಮ ರೊಟ್ಟಿ ರೆಡಿಯಾಗಿದೆ.
ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ. ಹ್ಯಾಪಿ ಸಂಕ್ರಾಂತಿ.